ವೀಕ್ಷಕರೇ, ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಕೊಟ್ಟೂರು ತಾಲೂಕಿನ ಕಂದಗಲ್ ಗ್ರಾಮದ ಮುರಾರ್ಜಿ ವಸತಿ ಶಾಲೆಯಲ್ಲಿ ಕಿರಾತಕ ಮತ್ತು ಕೀಚಕ ಗುಣದ ಪ್ರಾಂಶುಪಾಲರ ಮಿತಿಮೀರಿದ ದುರ್ವರ್ತನೆ. ಮಹಿಳೆಯರು ಮತ್ತು ಮಕ್ಕಳ ಮೇಲೆ ತನ್ನ ವಿಕೃತ ಕ್ರೌರ್ಯ ತೋರುವ ಪರೋಡಿ ಪ್ರಿನ್ಸಿಪಾಲನಿಂದ ಬೇಸತ್ತ ಶಾಲಾ ವಿದ್ಯಾರ್ಥಿಗಳು ಮತ್ತು ಮಹಿಳಾ ಅಡುಗೆ ಸಿಬ್ಬಂದಿಗಳು. ನೀಚ ಗುಣದ ಈ ಆಸಾಮಿಯನ್ನು ಅಮಾನತುಗೊಳಿಸುವಂತೆ ಇರಲು ಕಣ್ಣಿಗೆ ಕಾಣದ ಬಲಗೈಯೊಂದು ಬಲಿಷ್ಠವಾಗಿ ಕೆಲಸ ಮಾಡುತ್ತಿದೆ ಎನ್ನುವುದು ಮೇಲ್ನೋಟಕ್ಕೆ ಗೋಚರವಾಗುತ್ತಿರುವುದು ನಿಜಕ್ಕೂ ವಿಪರ್ಯಾಸ. ಪ್ರಿಯ ವೀಕ್ಷಕರೇ, ಕೊಟ್ಟೂರು ತಾಲೂಕಿನ ಕಂದಗಲ್ ಮೊರಾರ್ಜಿ ಶಾಲೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ವಿಕೃತ ಮತ್ತು ಅಶ್ಲೀಲ ಪದಗಳಿಂದ ತನ್ನ ಸೈಕೋ ಮನಸ್ಥಿತಿಯನ್ನು ಹೊರಹಾಕುತ್ತಾ ವಿದ್ಯಾರ್ಥಿನಿಯರ ಕೆಂಗಣಿಗೆ ಗುರಿಯಾಗಿರುವ ಪ್ರಿನ್ಸಿಪಾಲರನ್ನು ಸೂಕ್ತ ಕಾರಣಗಳು ಮತ್ತು ಸಾಕ್ಷ್ಯಾಧಾರಗಳಿಂದ ಪರಿಶೀಲಿಸಿ ಅಮಾನತುಗೊಳಿಸುವಂತೆ ಸಂಬಂಧಿಸಿದ ಇಲಾಖೆಯವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲವೆಂದು ವಿಜಯನಗರ ಜಿಲ್ಲೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಎಸ್ ದುರ್ಗೇಶ್ ಮತ್ತು ಕಂದಗಲ್ ಪರಶುರಾಮ್ ಹಾಗೂ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಕೇಂದ್ರದಿಂದ ಸ್ವಲ್ಪ ದೂರದಲ್ಲಿರುವ ಕಂದಗಲ್ಲು ಗ್ರಾಮದ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಪ್ರಾಂಶುಪಾಲರ ವಿರುದ್ಧ ವಿದ್ಯಾರ್ಥಿಗಳು ಮತ್ತು ಹಾಸ್ಟೆಲ್ ಸಿಬ್ಬಂದಿಗಳು ಹಾಗೂ ಮೊರಾರ್ಜಿ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ಪ್ರಾಂಶುಪಾಲರ ವಿವಿಧ ರೀತಿಯಲ್ಲಿ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆದರೆ ಪ್ರಾಂಶುಪಾಲರು ಮಾತ್ರ ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲವೆಂಬಂತೆ ದರ್ಪದಿಂದ ವರ್ತಿಸುತ್ತಿರುವುದು ಸಿಬ್ಬಂದಿಗಳಿಗೆ ಮತ್ತು ಮಕ್ಕಳ ಪೋಷಕರಿಗೆ ಅತ್ಯಂತ ಆತಂಕ ಸೃಷ್ಟಿಯಾಗಿದೆ. ಸಾಕಷ್ಟು ಬಾರಿ ಸಾಕ್ಷಿ ಆಧಾರ ಸಮೇತವಾಗಿ ಮನವಿ ಮಾಡಿದರೂ ಪ್ರಯೋಜನವಾಗದಿಲ್ಲದಿರುವುದು ಈ ಪ್ರಾಂಶುಪಾಲನಿಗಿರುವ ಬಲಗೈ ಶಕ್ತಿ ಎಂದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದೆ. ಪ್ರಿಯ ವೀಕ್ಷಕರೇ, 2017ರಲ್ಲಿ PUCವರೆಗೆ ಮೇಲ್ದರ್ಜೆಗೇರಿಸಿದ ಈ ಕಾಲೇಜಿನಲ್ಲಿ ಪ್ರಸ್ತುತ 160 ವಿದ್ಯಾರ್ಥಿಗಳು ಹಾಗೂ ಶಾಲೆಯಲ್ಲಿ 250 ಮಕ್ಕಳು ಸೇರಿ ಒಟ್ಟು 410 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ವೀಕ್ಷಕರೇ, 2013ರಲ್ಲಿ ವರ್ಗಾವಣೆಯಾಗಿರುವ ಈ ಪ್ರಾಂಶುಪಾಲರು ಎಂಬ ಉನ್ನತ ಹುದ್ದೆಯಲ್ಲಿರುವ ಈ ಕಿರಾತಕ ಮನೋಭಾವದ ಮಹಾಶಯ ಕಳೆದ ಕೆಲ ತಿಂಗಳುಗಳಿಂದ ವಿದ್ಯಾರ್ಥಿನಿಗಳನ್ನು ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವುದು ಹಾಗೂ ಶಾಲಾ ಕಾಲೇಜ್ ವಿದ್ಯಾರ್ಥಿನಿಯರು ಮತ್ತು ಅಡಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಅಸಭ್ಯ ಪದಗಳಿಂದ ವರ್ತಿಸುತ್ತಿರುವುದು ಹಾಗೂ ಅವಧಿ ಮುಗಿದ ಔಷಧಿ, ಸ್ಯಾನಿಟರಿ ನ್ಯಾಪ್ಕಿನ್ ವಿತರಿಸುತ್ತಿರುವುದು ಮತ್ತು ಸಿಬ್ಬಂದಿಗಳ ವೇತನ ನೀಡದೆ ಅತ್ಯಂತ ಕಿರುಕುಳ ನೀಡುತ್ತಿರುವ ಈತನ ದುರ್ವ್ಯವಸ್ಥೆಯನ್ನು ಖಂಡಿಸುವ ಮತ್ತು ಪ್ರಶ್ನಿಸುವ ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕ ನೀಡಿ ಫೇಲ್ ಮಾಡುತ್ತೇನೆ, ಶಾಲೆಯಿಂದ ಆರೋಪ ಹೊರಿಸಿ ಹೊರಹಾಕುತ್ತೇನೆ ಎಂದು ದೌರ್ಜನ್ಯ ಮಾಡುತ್ತೇನೆ ಎಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ. ಪ್ರಾಂಶುಪಾಲರ ಈ ದುರ್ನಡತೆ ವಿರುದ್ಧ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಆದ್ದರಿಂದ ಮೊರಾರ್ಜಿ ವಸತಿ ಶಾಲೆಯ ಸಿಬ್ಬಂದಿಗಳಿಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಪ್ರಾಂಶುಪಾಲರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಈ ಆಸಾಮಿಯನ್ನು ಅಮಾನತುಗೊಳಿಸುತ್ತಾರೆಯೇ ಕಾದು ನೋಡಬೇಕಿದೆ. ಇದು ಗರುಡ ನ್ಯೂಸ್ ವಿಜಯನಗರ ಸುದ್ದಿ. ನಾನು ಮಲ್ಲೇಶ್ ಕಮ್ಮತೂರು. ಸರ್, ಈಗ ಕಂದಗಲ್ಲು ಪ್ರಕರಣ ಸಂಬಂಧಪಟ್ಟಂಗೆ ತಮಗೆ ಎಲ್ಲಾ ತರದ ಮಾಹಿತಿಗಳು ಕೂಡ ಇದಾವಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಮತ್ತು ವಿಶೇಷವಾಗಿ ಮಾದಿಗ ಸಮುದಾಯದ ಎಲ್ಲ ಮುಖಂಡರು ಕೂಡ ತಮ್ಮ ಗಮನಕ್ಕೆ ತಂದಿದ್ದಾರೆ. ಕಂದಗಲ್ಲು ಪ್ರಕರಣ ಅದನ್ನೆಲ್ಲದನ್ನು ಬಿಡಿಸಿರ್ತಕ್ಕಂಥ ಪ್ರಮೇಯ ಇಲ್ಲ ಅಂತ ಅನ್ಕೊಳ್ತೀನಿ, ತಮ್ಮ ಗಮನಕ್ಕಿದೆ. ಈ ಪ್ರಕರಣ ಸಂಬಂಧಪಟ್ಟಂಗೆ ಇಷ್ಟೊತ್ತಿಗೆ ಆ ವ್ಯಕ್ತಿ ಪ್ರಿನ್ಸಿಪಲ್ ಆಗಿರ್ತಕ್ಕಂಥವ್ರು ಇಷ್ಟೊತ್ತಿಗೆ ಸಸ್ಪೆಂಡ್ ಆಗ್ಬೇಕಾಗಿತ್ತು. ಆದ್ರೆ ಬಹುತೇಕ ತಡೆದಿರ್ತಕ್ಕಂಥದಕ್ಕೆ ಯಾವುದೋ ಒಂದು ಶಕ್ತಿ ಹಿಂದೆ ಕಾಣದ ಕೈ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಭಾವಿಸಿದ್ದಾರೆ. ಇದಕ್ಕೆ ತಾವೇನ್ ಹೇಳ್ತಾರೆ ಸರ್? ಈಗ ಕಂದಗಲ್ ಮೊರಾರ್ಜಿ ದೇಸಾಯಿ ಶಾಲೆಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ನಮ್ಮ AD ಮತ್ತು DCO ನೇತೃತ್ವದ ತಂಡದಿಂದ ಒಂದು ರಿಪೋರ್ಟ್ ತೆಗೆದುಕೊಂಡಿದ್ದೀನಿ. ಅವ್ರು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ, ವಿಸಿಟ್ ಮಾಡಿ ಎಲ್ಲ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅವರ ವರದಿ ಅನುಸಾರ ಮುಂದಿನ ಕ್ರಮಕ್ಕಾಗಿ ನಾನು ನಮ್ಮ ಮೇಲಧಿಕಾರಿಗಳಿಗೆ ಕಳಿಸ್ಕೊಡ್ತೀನಿ. ನನಗೆ
ಈ ವಿಷಯದಲ್ಲಿ ಯಾರೂ ಒತ್ತಡ ಸಹ ಹಾಕಿಲ್ಲ. ನಾನು ನಿಯಮಾನುಸಾರ ಅವರಿಗೆ ಕ್ರಮಕ್ಕಾಗಿ ಮುಂದಿನ ಕ್ರಮಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ. ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ ಈ ಇಷ್ಟೊತ್ತಿಗೆ ಕಳಿಸ್ಕೊಡ್ಬೇಕಾಗಿತ್ತು, ಆದ್ರೆ ಡಿಲೇ ಆಗಿದೆ ಅಂತಕ್ಕಂಥದ್ದು ಎಲ್ಲರ ಒಂದು ಒತ್ತಾಯ ಇದೆ. ಈಗ ನೀವು ಕಳಿಸ್ಕೊಡ್ತಕ್ಕಂಥದ್ದು ಇವತ್ತು ಕಳಿಸ್ಕೊಡ್ತೀರಾ, ಈಗ ಕಳಿಸ್ಕೊಡ್ತೀರಾ ಅಥವಾ ಬೆಳಿಗ್ಗೆ ಕಳಿಸ್ಕೊಡ್ತೀರಾ? ಯಾಕಂತಂದ್ರೆ ಈಗ ಎಲ್ಲಾ ದಲಿತ ಸಂಘರ್ಷ ಸಮಿತಿ ಮುಖಂಡರು ಮತ್ತು ಆ ಕಾಲೇಜಿನಲ್ಲಿ ಓದ್ತಕ್ಕಂತ ಮಕ್ಕಳ ಪೋಷಕರು ಸಮೇತ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾವು ತಡ ಮಾಡಿಲ್ಲ. ನಾವು ಈಗೆಲ್ಲ ಅದನ್ನು ರಿಪೋರ್ಟನ್ನ ಸ್ಟಡಿ ಮಾಡಿದ್ದೀವಿ. ಆದಷ್ಟು ಈಗ ನಾಳೆ ಬೆಳಗ್ಗೆನೇ ಕಳಿಸ್ಕೊಡ್ತೀವಿ. ಇವತ್ತೆಲ್ಲ ರೆಡಿ ಮಾಡಿ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ನಮ್ಮ ಪಾಯಿಂಟ್ಸ್ ಏನಿದೆ ಅದೆಲ್ಲ ಹಾಕ್ಬಿಟ್ಟು ಕಳಿಸ್ಕೊಡ್ತೀವಿ. ಅದರಲ್ಲಿ ಯಾವುದೂ ಡಿಲೇ ಮಾಡೋ ಪ್ರಶ್ನೆ ಇಲ್ಲ. ನಮ್ಮ ಗಮನಕ್ಕಿದೆ, ಅದನ್ನ ಮುಂದಿನ ಕ್ರಮಕ್ಕೆ ಕಳಿಸ್ಕೊಡ್ತೀವಿ. ಸರ್ ನಾಳೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರೆ ನಾಳೆ ಅಂದ್ರೆ ದಿನಾಂಕ ಸರ್ ನಾಳೆ ದಿನಾಂಕ 5/2/2025ಕ್ಕೆ ಕಳಿಸ್ಕೊಡ್ತೀವಿ ಅಂತ. ಸರ್ ಈಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯಿಂದ ಆ ಒಬ್ಬ ಪ್ರಿನ್ಸಿಪಾಲ್ ನ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಆ ಒಂದು ಹುದ್ದೆಗೆ ಅವರು ಅನರ್ಹರಲ್ಲ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಏನ್ ಹೇಳ್ತಾರೆ ಸರ್? ಈಗ ಅವರು ಒತ್ತಾಯ ಮಾಡಿದ್ದಾರೆ. ಅವರದು ಒತ್ತಾಯಕ್ಕೆ ನಾವು ಅವರ ಒತ್ತಾಯದ ಮೇರೆಗೆ ಮತ್ತು ಅವರ ಒಂದು ಮನವಿ ಮೇರೆಗೆ ನಾವು ಪರಿಶೀಲನೆ ತಂಡವನ್ನು ಕಳಿಸಿಕೊಟ್ಟು ಪರಿಶೀಲನಾ ವರದಿಯನ್ನು ತೆಗೆದುಕೊಂಡಿದ್ದೀವಿ. ಬಹುಶಃ ಅವರು ಏನು ಆರೋಪ ಮಾಡ್ತಿದ್ರೆ ಅದು ನಮ್ಮ ವರದಿನಲ್ಲಿ ಇದೆ ಅಂತ ಅಂದ್ಕೊಳ್ತೀನಿ. ನಾನು ಅದನ್ನ ಮುಂದಿನ ಕ್ರಮಕ್ಕೆ ಕೈಗೊಳ್ತೀನಿ. ಅಂದ್ರೆ ನಿಮ್ಮ ವರದಿಯಲ್ಲಿ ಆ ಆರೋಪ ಪರಿಪಕ್ವವಾಗಿದೆ ಅಂತ ಒಪ್ಕೊಳ್ತೀರಲ್ಲ ಸರ್? ಇದು ವರದಿ ಕೊಟ್ಟಿದ್ದಾರೆ, ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಿ ಕೊಟ್ಟಿದ್ದಾರೆ. ಅವರು ನಮ್ಮ DSS ನವರು ಡಿಮ್ಯಾಂಡ್ ಇತ್ತು, ಅವ್ರದ್ದು ಸ್ವಲ್ಪ ಕಂಪ್ಲೇಂಟಿಗೆ ಗಮನ ಹರಿಸಿ ಅಂತ. ಅದ್ರ ಮೇಲೆ ನಾವು ವರದಿ ತಿಳಿಸ್ಕೊಂಡಿದ್ದೀವಿ. ಆ ವರದಿ ಆಧಾರದ ಮೇಲೆ ಮುಂದಿನ ಕ್ರಮಕ್ಕೆ ಕೈಗೊಳ್ತೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲರ ಕೈಯಲ್ಲೂ ಕೂಡ ಅದಕ್ಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ತುಣುಕುಗಳು ಮತ್ತು ಎಲ್ಲಾ ತರದ ಸಾಕ್ಷ್ಯಾಧಾರಗಳು ಇದಾವೆ. ಅವೆಲ್ಲವೂ ಕೂಡ ನಿಮ್ಮ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ ಸರ್? ಅವೆಲ್ಲವೂ ಸಹ ನಮ್ಮ ಕಡೆ ಇದ್ದಾವೆ. ಅವೇನೆಲ್ಲ ಕಂಪ್ಲೇಂಟ್ಸ್ ಗಳಿದಾವೆ, ಏನೆಲ್ಲ ರಿಪೋರ್ಟ್ಸ್ ಇದೆ, ಎಲ್ಲ ಮುಂದಿನ ಕ್ರಮಕ್ಕೆ ಮೇಲಿನ ಅಧಿಕಾರಿ ಕಳಿಸ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.